ಮಂಡ್ಯದಲ್ಲಿ ದರೋಡೆಗೆ ಪ್ಲಾನ್ ಆಗಿದೆ ಅನ್ನುವಂತಹ ವಿಚಾರ ಈಗ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಇದೇ ಕಂಟೈನರ್ ಅನ್ನ ತಡೆದು ದರೋಡೆಗೆ ಯತ್ನಿಸಿರುವಂತಹ ಘಟನೆ. ನಿನ್ನೆ ಬೆಳಗಿನ ಜಾವ 4 ಗಂಟೆಗೆ ಕಂಟೈನರ್ನ ಯುವಕರ ಗುಂಪು ತಡೆದಿದೆ. ಮೆಡಿಸಿನ್ ತುಂಬಿ ಬೆಂಗಳೂರಿನಿಂದ ಮಂಡ್ಯಕ್ಕೆ ಬರ್ತಾ ಇದ್ದಂತಹ ಕಂಟೈನರ್ ಇದು. ಕಾರಿನಲ್ಲಿ ಬಂದಂತಹ 5 ಯುವಕರ ಗುಂಪಿನಿಂದ ದರೋಡೆಗೆ ಯತ್ನ ಆಗಿತ್ತು. ಲಾರಿ ಚಾಲಕರ ಮೇಲೆ ಗುಂಡನ್ನ ಹಾರಿಸಿ ದರೋಡೆಗೆ ಯತ್ನ ಆಗಿರೋದು. ಪ್ರಭಾವಿ ವ್ಯಕ್ತಿಯ ಪುತ್ರನಿಂದ ಮಂಡ್ಯದಲ್ಲಿ ದರೋಡೆಗೆ ಪ್ಲಾನ್ ಆಗಿದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಮಂಡ್ಯದ ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ನಡೆದಿರುವಂತಹ ಘಟನೆ. ಕಂಟೈನರ್ ಅನ್ನ ನಿಲ್ಲಿಸದೇ ಇದ್ದಂತಹ ಸಂದರ್ಭದಲ್ಲಿ ಚಾಲಕನ ಮೇಲೆಯೇ ಫೈರಿಂಗ್ ಮಾಡಿದ್ದಾರೆ. ಗುಂಡನ್ನ ಹಾರಿಸಿರೋದು ಪ್ರಭಾವಿಗಳ ಪುತ್ರ ಹಾಗೂ ಆತನ ಗ್ಯಾಂಗ್ ಅನ್ನೋದು ಗೊತ್ತಾಗ್ತಾ ಇದೆ. ಭಯದಲ್ಲಿ ಪೊಲೀಸರಿಗೂ ಕೂಡ ಮಾಹಿತಿಯನ್ನ ನೀಡದೆ ಚಾಲಕ ತೆರಳಿರ್ತಾರೆ. ಯುವಕರ ಫೈರಿಂಗ್ ಬಗ್ಗೆ ಮಾಹಿತಿಯನ್ನ ಪಡೆದು ಎಚ್ಚೆತ್ತಿದ್ದಾರೆ ಪೊಲೀಸರು. ಪ್ರಭಾವಿ ವ್ಯಕ್ತಿಯ ಪುತ್ರನನ್ನ ತಡರಾತ್ರಿ ಠಾಣೆಗೆ ಕರೆದು ವಿಚಾರಣೆಯನ್ನ ನಡೆಸಲಾಗಿದೆ. ಮಂಡ್ಯ ಡಿವೈಎಸ್ಪಿ ಕಚೇರಿಯಲ್ಲಿ ವಿಚಾರಣೆ ಮಾಡಿ ಪೊಲೀಸರು ಕಳಿಸಿದ್ದಾರೆ ಅಂತ ಗೊತ್ತಾಗ್ತಾ ಇರುವಂತಹ ಮಾಹಿತಿ. ಮೈಸೂರು ಬೆಂಗಳೂರು ದಶಪಥ ಹೆದ್ದಾರಿಯಲ್ಲಿ ಆಗಿಂದಾಗೆ ರಾತ್ರಿ ಹೊತ್ತು ಹೈವೇ ದರೋಡೆಗಳು ದಾಖಲಾಗ್ತಾನೆ ಇವೆ. ಅದಕ್ಕೆ ಮತ್ತೊಂದು ಸೇರ್ಪಡೆ ಆಗಿರ್ತಕ್ಕಂಥದ್ದು 2 ದಿನಗಳ ಹಿಂದೆ ಮೈಸೂರು ಬೆಂಗಳೂರು ದಶಪಥ ಹೆದ್ದಾರಿ ಮಂಡ್ಯ ಸಮೀಪದಲ್ಲಿ ಚಲಿಸುತ್ತಿದ್ದಂಥ ಟ್ರಕ್ ಅನ್ನ ಅಡ್ಡಗಟ್ಟಿ ರಾಬರಿ ಮಾಡುವಂತ ಪ್ರಯತ್ನ ನಡೆದಿರ್ತಕ್ಕಂಥದ್ದು. 3 ಕಾರ್ಗಳಲ್ಲಿ ಬಂದಂತ 5 ಜನರ ತಂಡ ಏನಿತ್ತು ಅದು ಗಾಳಿಯಲ್ಲಿ ಗುಂಡು ಹಾರಿಸಿ ಆ ಒಂದು ಟ್ರಕ್ ಅನ್ನ ನಿಲ್ಲಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಅದೃಷ್ಟವಶಾತ್ ಟ್ರಕ್ನ ಚಾಲಕ ವೇಗವಾಗಿ ಬಂದ ಕಾರಣದಿಂದಾಗಿ ಆ ಒಂದು ಘಟನೆಯಿಂದ ತಪ್ಪಿಸ್ಕೊಂಡಿದ್ದಾನೆ. ಆ ಒಂದು ಘಟನೆಗೆ ಸಂಬಂಧಪಟ್ಟಂತ ಟ್ರಕ್ನ ಮುಂಭಾಗದಲ್ಲಿ ನೀವು ಗಮನಿಸಬಹುದು A1 KA01 AB 1300 ಈ ಸಂಖ್ಯೆ ಈ ಒಂದು ಟ್ರಕ್ ಏನಿದೆ, ಈ ಟ್ರಕ್ ಬೆಂಗಳೂರಿನಿಂದ ಮೈಸೂರು ಕಡೆಗೆ ಬರುವಂತಹ ಸಂದರ್ಭದಲ್ಲಿ ಮಂಡ್ಯದ ಅಮರಾವತಿ ಹೋಟೆಲ್ನ ಮುಂಭಾಗದ ಸ್ಥಳ ಏನಿದೆ ಆ ಒಂದು ಆಸುಪಾಸಿನಲ್ಲಿ ಸುಮಾರು ಬೆಳಗ್ಗಿನ ಜಾವ 4:30 ಸುಮಾರಿಗೆ 3 ಕಾರ್ಗಳಲ್ಲಿ ಇದ್ದಂತಹ 5 ಜನರ ಯುವಕರ ತಂಡ ಏನಿತ್ತು ಅದು ಟ್ರಕ್ ಅನ್ನ ಅಡ್ಡಗಟ್ಟುವಂತ ಪ್ರಯತ್ನವನ್ನ ಮಾಡಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಚಾಲಕ ವೇಗವಾಗಿ ಟ್ರಕ್ ಅನ್ನ ಓಡಿಸುವಂತ ಪ್ರಯತ್ನವನ್ನ ಮಾಡ್ತಾನೆ. ಆಗ ಆ ಟ್ರಕ್ ಅನ್ನ ಹಿಂಬಾಲಿಸಿ ಬರುವಂತಹ ಕಾರ್ನ ಚಾಲಕರುಗಳೇನಿರ್ತಾರೆ ಗನ್ ಅನ್ನ ತೋರಿಸಿ ಆತನ್ನ ಬೆದರಿಸುವಂತ ಕೆಲಸವನ್ನ ಮಾಡಿದರೆ. ಈ ಸಂದರ್ಭದಲ್ಲಿ ಗಾಳಿಯಲ್ಲಿ ಗುಂಡನ್ನ ಕೂಡ ಹಾರಿಸಲಾಗಿದೆ. ಆದ್ರೆ ಯಾವುದಕ್ಕೂ ಜಗ್ಗದಂತಹ ಒಂದು ಟ್ರಕ್ನ ಚಾಲಕ ಏನಿದ್ದಾನೆ ಆತ ಅಲ್ಲಿಂದ ಎಸ್ಕೇಪ್ ಆಗಿರ್ತಕ್ಕಂಥದ್ದು. ಈತ ಮೈಸೂರಿನ ಗೋಕುಲಂನ ನಿವಾಸಿ ಆಗಿರ್ತಕ್ಕಂತಹ ಡ್ರೈವರ್ ಶಂಕರ್ ಅವರು ಪ್ರತಿನಿತ್ಯವೂ ಕೂಡ ಮೈಸೂರು ಮತ್ತೆ ಬೆಂಗಳೂರಿನ ನಡುವೆ ಟ್ರಾವೆಲ್ನ ಮಾಡ್ತಾ ಇರ್ತಾರೆ. ಅಂದ್ರೆ ಮೆಡಿಸಿನ್ ಕ್ಷೇತ್ರದಲ್ಲಿ ಮೆಡಿಕಲ್ ಶಾಪ್ಗಳಿಗೆ ಬೇಕಾಗಿರ್ತಕ್ಕಂಥ ಮೆಡಿಸಿನ್ಗಳೇನಿವೆ ಅವುಗಳನ್ನ ಬಲ್ಕ್ ಆಗಿ ಸಪ್ಲೈ ಮಾಡುವಂತ ಕೆಲಸವನ್ನ ಇವರು ಮಾಡ್ತಾ ಇರ್ತಕ್ಕಂಥದ್ದು. ಏನು 2 ದಿನಗಳ ಹಿಂದೆಯೂ ಕೂಡ ಬೆಂಗಳೂರಿನಿಂದ ವಾಪಸ್ ಮೈಸೂರಿಗೆ ಬರುವಂತಹ ಸಂದರ್ಭದಲ್ಲಿ ಬೆಳಗ್ಗಿನ ಜಾವ 4:30 ಸುಮಾರಿಗೆ ಈ ಒಂದು ಘಟನೆ ಆಗಿರ್ತಕ್ಕಂಥದ್ದು. ಈ ಒಂದು ಘಟನೆಯಲ್ಲೂ ಕೂಡ ಟ್ರಕ್ನ ಬಲಭಾಗದಲ್ಲಿ ಗುಂಡು ಹಾರಿದೆ ಅನ್ನುವಂತ ಮಾಹಿತಿ ಕೂಡ ಈಗ ಸದ್ಯಕ್ಕೆ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಇಡೀ ಇನ್ಸಿಡೆಂಟ್ ಆದ ನಂತರದಲ್ಲಿ ನಿನ್ನೆ ಸಂಜೆ 4:30 ಸುಮಾರಿಗೆ ಮಂಡ್ಯದ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಇಡೀ ಘಟನೆಗೆ ಸಂಬಂಧಪಟ್ಟಂತೆ ದೂರು ಕೂಡ ದಾಖಲಾಗುತ್ತೆ. ಈಗ ಆರೋಪಿಗಳ ವಿರುದ್ಧವಾಗಿ FIR ಕೂಡ ದಾಖಲಾಗಿರ್ತಕ್ಕಂಥದ್ದು. ಇನ್ನು ಆ ಟ್ರಕ್ನ ಮುಂಭಾಗದಲ್ಲೇ ಇರತಕ್ಕಂಥ ಮನೆ ಏನಿದೆ ಈ ಒಂದು ಮನೆಯ ಕೊಠಡಿಯೊಂದರಲ್ಲಿ ಶಂಕರ್ ವಾಸವಾಗಿದ್ರು. ಈಗ ಇಡೀ ಇನ್ಸಿಡೆಂಟ್ ಆದ ನಂತರದಲ್ಲಿ ಸದ್ಯಕ್ಕೆ ಅವರು ಮಾಧ್ಯಮಗಳಿಗೆ ಮತ್ತೆ ಸಾರ್ವಜನಿಕವಾಗಿ ದೂರ ಸರಿದಿರ್ತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಈ ಒಂದು ಮೊದಲ ರೂಮ್ ಏನಿದೆ ಈ ರೂಮ್ನಲ್ಲೇ ಕೂಡ ಅವರು ವಾಸವಾಗಿರ್ತಕ್ಕಂಥದ್ದು. ಪ್ರತಿನಿತ್ಯವೂ ಕೂಡ ಏನು ಟ್ರಿಪ್ ಆದ ನಂತರದಲ್ಲಿ ಅವರು ಬಂದು ಇಲ್ಲೇ ಕೂಡ ಉಳ್ಕೊಳ್ತಾ ಇದ್ರು. ನೀವನ್ನ ಆ ರೂಮ್ನ ಒಳಭಾಗದ ದೃಶ್ಯಾವಳಿಗಳನ್ನು ಕೂಡ ನೋಡಬಹುದು. ಆ ಒಂದು ಅವರು ಬೇಸರ ಕಳೀಲಿಕ್ಕೆ ಒಂದು ಟಿವಿಯನ್ನ ಕೂಡ ಇಟ್ಕೊಂಡಿದ್ದಾರೆ. ಆ ಒಂದು ಕಾಟ್ ಇರ್ತಕ್ಕಂಥದ್ದು ಸಿಂಪಲ್ ಆಗಿ. ಈ ಇಡೀ ಇನ್ಸಿಡೆಂಟ್ ಆದ ನಂತರದಲ್ಲಿ ಆತ 1 ದಿನಗಳ ಕಾಲ ದೂರನ್ನು ಕೂಡ ಕೊಡೋದಿಲ್ಲ, ಯಾಕಂದ್ರೆ ಅಷ್ಟು ಭಯದಲ್ಲಿ ಇರ್ತಾನೆ. ಅದಾದ ನಂತರದಲ್ಲಿ ಸಂಜೆ 4:30 ಸುಮಾರಿಗೆ ಮಂಡ್ಯದ SP ಬಳಿಗೆ ಹೋಗಿ ದೂರನ್ನ ಕೊಡುವಂಥದ್ದು. ದೂರನ್ನ ಆಧರಿಸಿ ಈಗ FIR ಕೂಡ ದಾಖಲು ಮಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧು ಎಂ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ದರೋಡೆ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಿಂದ ಮೈಸೂರಿಗೆ ಔಷಧಿಗಳನ್ನ ಸಾಗಿಸ್ತಾ ಇದ್ದಂತಹ ಟ್ರಕ್ನಲ್ಲಿ ಬೆಂಗಳೂರಿನಿಂದ ವಾಪಸ್ ಬರುವಾಗ ಟ್ರಕ್ ಅನ್ನು ತಡೆಯುವಂತ ಯತ್ನ ಆಗಿದೆ.
ಶೂಟೌಟ್ ಸಂದರ್ಭದಲ್ಲಿ ಅದನ್ನು ತಪ್ಪಿಸಿಕೊಂಡು ಕಂಟೈನರ್ ಡ್ರೈವರ್ ಶಂಕರ್ ಪಾರಾಗಿದ್ದಾರೆ. ಘಟನೆಯಿಂದ ಶಂಕರ್ ಆತಂಕಗೊಂಡಿದ್ದಾರೆ. ಪೊಲೀಸರು ವಿಚಾರಣೆ ಕೂಡ ನಡೆಸಿದ್ದಾರೆ. ಪ್ರದೀಪ್ ಶಂಕರ್ ಸ್ನೇಹಿತ ಈ ಬಗ್ಗೆ ಸುವರ್ಣ ನ್ಯೂಸ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನೇನಾಯ್ತು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಘಟನೆಯನ್ನ ವಿವರಿಸಿದ್ದಾರೆ. ನೆನ್ನೆ ಬಂದು ಹೇಳಿದ್ರು ಹಿಂಗೆ ಅಲ್ಲಿ ಬರ್ಬೇಕಾದ್ರೆ ಶೂಟ್ ಮಾಡಿದ್ರು ಅಂತ ಹೇಳಿದ್ರು ನಮ್ಮ ಫ್ರೆಂಡ್ ಶಂಕರ್. ನಾವು ಹೇಳ್ದೋ ಏನಾರು ಕಂಪ್ಲೇಂಟ್ ಏನಾರು ಕೊಟ್ರಾ ಅಂತ ಕೇಳ್ದೋ. ಅವರು ಇಲ್ಲ ಕಂಪ್ಲೇಂಟ್ ಏನು ಕೊಟ್ಟಿಲ್ಲ, ಸುಮ್ಮನೆ ನಾವು ನೈಟು ಓಡಾಡ್ತೀವಿ, ಸುಮ್ಮನೆ ಯಾಕೆ ಬೇಕದು ಅಂತ ಅಂದ್ಬಿಟ್ಟು ಇದು ಮಾಡಿಬಿಟ್ಟಿದ್ರು. ಇಲ್ಲಿ ರವಿಕುಮಾರ್ ಅಂತ ನಮ್ಮ ಇವರಿದ್ರು ಸ್ನೇಹಿತರು. ಸರ್ ಮಂಡ್ಯ ಹತ್ರ ಅಲ್ಲಿ ಇದು ಮಂಡ್ಯಗೆ ಎಂಟ್ರಿ ಆಗ್ತಾರಲ್ಲ ಅಮರಾವತಿಯಿಂದ, ಅಲ್ಲಿ ಆಗಿದ್ದು ಅಂತ ಹೇಳಿದ್ರು. ಫಸ್ಟು ಫಾರ್ಚುನರ್ ಕಾರಲ್ಲಿ ಕೈ ಹಾಕಿದ್ರಂತೆ. ಇವರು ನೈಟಲ್ಲಿ ಏನಾರು ಆಗ್ತಾ ಇರ್ತದೆ ಹಿಂಗೆ ಅಂತ ಅಂದ್ಬಿಟ್ಟು ಮುಂದೆ ಬಂದ್ಬಿಟ್ಟಿದ್ದಾರೆ. ಸ್ವಲ್ಪ ಮುಂದೆ ಬಂದು ತಿರ್ಗಾ ಅಟ್ಯಾಕ್ ಮಾಡಿದ್ರಂತೆ. ಅವಾಗ ಗನ್ ತೆಗೆದು ಹಿಂಗೆ ಶೂಟ್ ಮಾಡೋಕೆ ಹೋದ್ರ, ಇದು ಗನ್ ತೆಗೆದು ಹಿಂಗೆ ಅಂದ್ರಂತೆ. ಅಷ್ಟ್ರಾಗೆ ಇವರು ಬ್ರೇಕ್ ಹೊಡೆದು ನಿಲ್ಲಿಸ್ಬಿಟ್ಟಿದ್ದಾರೆ. ಆಮೇಲೆ ಶೂಟ್ ಮಾಡಿದ್ದಾನೆ, ಸ್ವಲ್ಪ ಹಿಂದ್ಗಡೆ ಇತ್ತಲ್ಲ ಮಿಸ್ ಆಗಿಬಿಟ್ಟಿದೆ ಅದು. ಆಮೇಲೆ ಅವರು ಗಾಡಿ ಪಾಸ್ ಆಗಿಬಿಟ್ಟಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.